ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಾಂತಿ ಕನ್ನಡ ವ್ಲಾಗ್ಸ್ಗೆ. ಇವತ್ತು ನಾನು ಆ್ಯಕ್ಟರ್ ಖುಷ್ಬು ಅವರ ಸಿನ್ ಸೀಕ್ರೆಟ್ನ ನಾನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ತುಂಬಾ ಇನ್ಸ್ಟಾಗ್ರಾಮಲ್ಲಿ ವೈರಲ್ ಆಗ್ತಿದೆ ಈ ಆಯಲ್ಲು. ನಾನು ಅದಕ್ಕೆ ನಿಮಗೂ ಯೂಸ್ಫುಲ್ ಆಗಲಿ ಅಂತ ನಾನು ಈ ವಿಡಿಯೋ ಮಾಡ್ತಿದ್ದೀನಿ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೀಗೆ ಸಪೋರ್ಟ್ ಮಾಡ್ತೀರಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಇವಾಗ ನಾನು ಹೇಗೆ ಆಯಿಲ್ ಪ್ರಿಪೇರ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಮೊದಲಿಗೆ ನಾನು ಇಲ್ಲಿ ಸ್ಟವ್ ಅಂಟಿಸ್ಕೊಂಡು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಆಮೇಲೆ ಕೊಬ್ಬರಿ ಎಣ್ಣೆ ಇದಕ್ಕೆ ಸೇರಿಸ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೊತೀನಿ. ಅದ್ರ ಜೊತೆಗೆ ಕ್ಯಾರೆಟ್ ತುರಿ ಕೂಡ ಸೇರಿಸ್ಕೊತಿದ್ದೀನಿ. ಇಲ್ಲಿ ಒಂದು ಸತಿ ಸ್ಪೂನ್ ಸಹಾಯದಿಂದ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನ ಫ್ರೈ ಮಾಡಿಕೊಂಡ್ರೆ ಸೀದೋಗಲ್ಲ, ಇಲ್ಲಾಂದರೆ ಸೀದೋಗುತ್ತೆ. ಡ್ರೈ ಸ್ಕಿನ್ ಅವ್ರಿಗಂತೂ ತುಂಬಾ ಒಳ್ಳೆಯ ಆಯಿಲ್ ಅಂತಲೇ ಹೇಳ್ಬೋದು. ಒಂದು ಸತಿ ಮನೇಲಿ ನೀವು ಕೂಡ ಟ್ರೈ ಮಾಡಿ ನೋಡಿ, ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಇವಾಗ ಇದಾಗಿದೆ. ಇವಾಗ ಸ್ಟವ್ ಆಫ್ ಮಾಡ್ತೀನಿ. ಕಂಪ್ಲೀಟ್ ತಣ್ಣಗಾಗೋ ಗಂಟ ಇದನ್ನ ಬಿಟ್ಬಿಡಬೇಕು. ಇವಾಗ ಇದನ್ನ ನಾನು ಫಿಲ್ಟ್ರ್ ಮಾಡ್ಕೊತೀನಿ. ಅಂದರೆ ಒಂದು ಟೀ ಜಾಲರಿಲಿ ಇದನ್ನ ಫಿಲ್ಟ್ರ್ ಮಾಡ್ಕೊತಿದ್ದೀನಿ. ಇವಾಗ ನಾನು ಇದಕ್ಕೆ ವಿಟಮಿನ್ ಇ ಕ್ಯಾಪ್ಸುಲ್ ಹಾಕ್ತಿದ್ದೀನಿ. ಅದನ್ನ ಓಪನ್ ಮಾಡಿ ಅದರಲ್ಲಿರೋ ಎಣ್ಣೆನ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ವಿಟಮಿನ್ ಇ ಕ್ಯಾಪ್ಸುಲ್ ಫೇಸ್ಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಏನು ಯೂಸ್ ಆಗುತ್ತೆ ಅಂದರೆ ಬಂಗು ಕಲೆ ಅಥವಾ ಪಿಂಪಲ್ ಕಲೆಗಳು, ಡಾರ್ಕ್ ಸರ್ಕಲ್ಲು, ಈ ಥರ ಎಲ್ಲ ರಿಂಕಲ್ಸು, ಈ ಥರ ಪ್ರಾಬ್ಲಮ್ ಇದ್ದರೆ ನಿಧಾನಕ್ಕೆ ಇದು ಕಡಿಮೆ ಆಗುತ್ತೆ. ಇವಾಗ ನಾನು ಇದನ್ನ ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊತಿದ್ದೀನಿ. ನನ್ನ ಹತ್ರ ಹಳೇದೊಂದು ಸಿರಮ್ ಬಾಟ್ಲಿತ್ತು, ಅದಕ್ಕೆ ನಾನಿಲ್ಲಿ ಸ್ಟೋರ್ ಮಾಡಿ ಇಟ್ಕೊತಿದ್ದೀನಿ. ಇವಾಗ ಇದನ್ನ ಹೇಗೆ ಯೂಸ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಈ ಫಸ್ಟ್ ಫೇಸ್ನ ಕ್ಲೀನಾಗಿ ವಾಶ್ ಮಾಡ್ಕೊಬಂದು ನೈಟ್ ನಾವು ಮನಿಕೊಳ್ಬೇಕಾದ್ರೆ ಇದನ್ನ ಅಪ್ಲೈ ಮಾಡ್ಕೋಬೇಕು. ಫೇಸ್ಗೆ ಒಂದು 4-5 ಡ್ರಾಪ್ಸು ಈ ಆಯಿಲ್ನ ಹಾಕ್ಕೊಂಡು ಕ್ಲೀನಾಗಿ ಮಸಾಜ್ ಮಾಡಿ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಚೆನ್ನಾಗಾಗುತ್ತೆ, ಫೇಸ್ ಗ್ಲೋ ಬರುತ್ತೆ. ಆದಷ್ಟು ಯಾವುದಾದ್ರೂ ಸಿರಮ್ ಹಾಕಿದ್ರೂ ಕೂಡ ನೀವು ನೈಟ್ ಹೊತ್ತು ಕೂಡ ಹಾಕ್ಕೊಳ್ಳಿ. ಬೆಳಗ್ಗೆ ಹಾಕಿದ್ರೂ ಕೂಡ ನೈಟ್ ಹೊತ್ತು ಇದನ್ನ ಫಾಲೋ ಮಾಡಿ. ಯಾವುದೇ ಹಚ್ಚಿದ ತಕ್ಷಣ 1 ದಿನಕ್ಕೆ 2 ದಿನಕ್ಕೆ ರಿಸಲ್ಟ್ ಗೊತ್ತಾಗಲ್ಲ. ಆದಷ್ಟು 7 ಡೇಸು ಇಲ್ಲ 15 ಡೇಸ್ ಯೂಸ್ ಮಾಡಿ ಅದು ಕ್ಲೀನಾಗಿ ಫಾಲೋ ಮಾಡಿದ್ರೇ ನಮ್ಮ ಫೇಸಲ್ಲಿ ಡಿಫ್ರೆನ್ಸ್ ಗೊತ್ತಾಗೋದು. ಇವಾಗ ನಾನು ಹೆಂಗೆ ಮಸಾಜ್ ಮಾಡ್ತಿದ್ದೀನೋ ಆ ಥರ ಮಾಡಿ, ಇಲ್ಲಾಂದರೆ ನಿಮ್ಗೆ ಹೆಂಗೆ ಗೊತ್ತಿದೆ ಹಂಗೆ ಮಸಾಜ್ ಮಾಡಿ. ಫೇಸ್ನ ಜಾಸ್ತಿ ರಬ್ ಮಾಡೋಕ್ಕೆ ಹೋಗಬಾರ್ದು, ಲೈಟಾಗಿ ಮಸಾಜ್ ಮಾಡಬೇಕು. ಇಷ್ಟು ಮಾಡಿಕೊಂಡ್ರೆ ಸಾಕಾಗುತ್ತೆ. ಮತ್ತು ನಾನು 2ನೇ ದಿನ ವಿಡಿಯೋ ಕಂಟಿನ್ಯೂ ಮಾಡ್ತಿದ್ದೀನಿ. 1-2-3 ಡ್ರಾಪ್ಸ್ ಆಯಿಲ್ನ ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೊತೀನಿ. ಇದೇ ಥರ 7 ದಿನ ಕಂಟಿನ್ಯೂ ಆಗಿ ನೈಟ್ ಹೊತ್ತು ಈ ಥರ ಸ್ಕಿನ್ ಕೇರ್ ತಗೊಳ್ಳಿ. ನಿಮ್ಮ ಸ್ಕಿನ್ನು ಗ್ಲೋಯಿಂಗ್ ಆಗುತ್ತೆ. ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆದಷ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.